ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಎಗ್ಗೋಸ್ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎನ್ನುವಂತಹ ವದಂತಿ ಬೆನ್ನಲ್ಲೇ ಮೊಟ್ಟೆಯ ಲ್ಯಾಬ್ ರಿಪೋರ್ಟ್ ಮುಂದಿನ ವಾರ ಬರಲಿದೆ. ಈಗಾಗಲೇ ಮೊಟ್ಟೆಯ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಅದನ್ನ ಲ್ಯಾಬ್ ಟೆಸ್ಟ್ಗೆ ಕಳುಹಿಸಲಾಗಿದ್ದು ಆ ರಿಪೋರ್ಟ್ ಮುಂದಿನ ವಾರ ಬರಲಿದೆ. ಮೊಟ್ಟೆಯ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ FSSAI ಟೆಸ್ಟ್ಗೆ ಕಳುಹಿಸಲಾಗಿದೆ. ಬೆಂಗಳೂರಿನ ಸುಮಾರು 50 ಕಡೆಗಳಲ್ಲಿ ಮೊಟ್ಟೆ ಮಾದರಿಗಳನ್ನ ಸಂಗ್ರಹಿಸಲಾಗಿದೆ. ಇನ್ನು ಬ್ರ್ಯಾಂಡ್ಗಳ ಮೊಟ್ಟೆಯನ್ನ ಲ್ಯಾಬ್ಗೆ ರವಾನೆಯನ್ನ ಮಾಡಲಾಗಿದೆ. ಕೆಲವು ಮೊಟ್ಟೆಯನ್ನ ಮಾರುವಂತಹ ಬ್ರ್ಯಾಂಡ್ಗಳಿದೆ. ಆ ಬ್ರ್ಯಾಂಡ್ಗಳ ಮೊಟ್ಟೆಯ ಸ್ಯಾಂಪಲ್ಗಳನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ ಟೆಸ್ಟ್ಗೆ ಕಳುಹಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗಾಗಲೇ ಮೊಟ್ಟೆಯಿಂದ ಕ್ಯಾನ್ಸರ್ ಹರಡುತ್ತೆ ಎನ್ನುವಂತಹ ವದಂತಿ ಶುರುವಾಗಿದೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ ಹತ್ರ ಬರ್ತಾ ಇದೆ. ಈ ಎರಡೂ ಹಬ್ಬಗಳ ಟೈಮಲ್ಲಿ, ಎರಡು ಸೆಲೆಬ್ರೇಷನ್ ಟೈಮಲ್ಲಿ ಕೇಕ್ ಅನ್ನ ಯಥೇಚ್ಛವಾಗಿ ಬಳಸಲಾಗುತ್ತೆ. ಈ ವದಂತಿಯ ಕಾರಣದಿಂದ ವ್ಯಾಪಾರಸ್ಥರಲ್ಲಿ ಮೊಟ್ಟೆಯನ್ನ ಬಳಸಿ ಮಾಡುವಂತಹ ಪದಾರ್ಥಗಳ ವ್ಯಾಪಾರದಲ್ಲಿ, ಜೊತೆಗೆ ಕೇಕ್ ವ್ಯಾಪಾರಸ್ಥರಿಗೆ ಎಷ್ಟು ಕುಂಠಿತ ಆಗಿದೆ, ಎಷ್ಟು ಹೊಡೆತ ಬಿದ್ದಿದೆ? ಈಗಾಗಲೇ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮೌಖಿಕವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಂದ್ರೆ ಲ್ಯಾಬ್ಗೆ ಸ್ಯಾಂಪಲ್ಸ್ ನ ಕೂಡ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸ್ಕೊಟ್ಟಿರುವಂತಹ ಒಂದು ಪ್ರಕ್ರಿಯೆ ಕೂಡ ಆಗಿದೆ. ಅಂದ್ರೆ ರಾಜ್ಯಾದ್ಯಂತ 150ಕ್ಕೂ ಅಧಿಕ ಕಡೆ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿನ 50ಕ್ಕೂ ಅಧಿಕ ಕಡೆ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿದ್ದಾರೆ. ಎಲ್ಲವನ್ನು ಕೂಡ FSSAI ಲ್ಯಾಬ್ಗೆ ಕಳಿಸ್ಕೊಟ್ಟಿರುವಂತಹ ಒಂದು ಕೆಲಸ ಕೂಡ ಆಗಿದೆ. ಆದ್ರೆ ಈ ರಿಪೋರ್ಟ್ ಬರೋದಕ್ಕೆ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ ಅಂತ ಹೇಳಿದ್ರೆ ಇನ್ನು 1 ವಾರಗಳ ಕಾಲ ಸಮಯ ಬೇಕಾಗುತ್ತೆ. ಸೊ ಈ ನಡುವೆ ಜನರಲ್ಲಿ ಈಗ ಒಂದಿಷ್ಟು ಗೊಂದಲ ಉಂಟಾಗಿರುವಂತಂದ್ರೆ ಲ್ಯಾಬ್ಗೆ ಹೋಗಿರುವಂತಹ ಒಂದು ಮೊಟ್ಟೆಗಳಲ್ಲಿ ಅದರ ರಿಸಲ್ಟ್ ಏನಾಗುತ್ತೆ, ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶ ಇರೋದು ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ ಅನ್ನೋ ಒಂದು ಗೊಂದಲ ಈಗ ಜನರಲ್ಲಿ ಉಂಟಾಗಿದೆ. ಇದರಿಂದ ಜನ ಈಗ ಸದ್ಯಕ್ಕೆ ಮೊಟ್ಟೆ ಸೇವಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹಿಂಜರಿತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಇದರ ಯಾಕಂತ ಹೇಳಿದ್ರೆ ಬೇಕರಿ ಕಾಂಡಿಮೆಂಟ್ಸ್ ಗಳಲ್ಲಿ ಜೊತೆಗೆ ಕೇಕ್ ಸೆಂಟರ್ ಗಳಲ್ಲಿ ವ್ಯಾಪಾರವನ್ನ ಗಮನಿಸಿದ್ರೆ 10-15% ಇಳಿಕೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಗ್ ಪಬ್ಸ್ ಆಗಿರ್ಬೋದು, ಎಗ್ ಬುರ್ಜಿ ಆಗಿರ್ಬೋದು, ಆಮ್ಲೆಟ್, ಈ ರೀತಿಯಾದ ಒಂದು ಏನು ಆಹಾರ ಪದಾರ್ಥಗಳಿದ್ರೆ ಇದರಲ್ಲಿ ಕೂಡ ಕಡಿಮೆ ಪ್ರಮಾಣದ ಗ್ರಾಹಕರು ತಗೊಳ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ. ಸೊ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಕ್ ಮಾರಾಟ ಆಗುತ್ತೆ. ಆದ್ರೆ ಎಲ್ಲೊಂದ್ ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ, ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ವರ್ಷ ಆ ಪ್ರಮಾಣದಲ್ಲಿ ಕೇಕ್ ಬೇಡಿಕೆ ಕಮ್ಮಿ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ವ್ಯಾಪಾರಸ್ಥರು ಕೊಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಗೊಂದಲ ಉಂಟಾಗಿದೆ. ಈ ಗೊಂದಲಕ್ಕೆ ಸ್ಪಷ್ಟನೆ ಅಥವಾ ಏನು ಈಗ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಲಾಗಿದೆ, ಇದರ ಒಂದು ರಿಸಲ್ಟ್ ಏನ್ ಬರುತ್ತೆ ಅಲ್ಲಿವರೆಗೂ ಕೂಡ ಈ ಗೊಂದಲ ಬಗೆಹರಿಯೋದಿಲ್ಲ. ಹಾಗಾಗಿ ಜನರಲ್ಲಿ ಈ ಗೊಂದಲ ಇದ್ದೇ ಇರುತ್ತೆ. ಇನ್ನು ಆ ಪರೀಕ್ಷೆ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಏನು ಬೆಂಗಳೂರಲ್ಲಿ 50 ಕಡೆ, ರಾಜ್ಯಾದ್ಯಂತ 150 ಕಡೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ರೆ ಇದರಲ್ಲಿ ಸುಮಾರು 60 ರೀತಿಯಾದ ಒಂದು ಪರೀಕ್ಷೆಯನ್ನ ಈಗ FSSAI ಅವರು ಮಾಡ್ತಾರೆ. ಅದರಲ್ಲಿ ಏನಂತಂದ್ರೆ AOZ ಕ್ಯಾನ್ಸರ್ ಕಾರಕ ಅಂಶದಲ್ಲಿ ಅದೊಂದು ರೀತಿಯಾಗಿ ಏನು ಕ್ಯಾನ್ಸರ್ ಉತ್ಪತ್ತಿ ಮಾಡುವಂತ ಒಂದು ಅಂಶ ಆಗಿದೆ. ಅದರಲ್ಲಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ಮನುಷ್ಯನಿಗೆ ಇದರಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಜೊತೆಗೆ ಪ್ರಾಣಿಗಳ ಮೇಲೆ ಕೂಡ ಏನಾದ್ರೂ ಇದು ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸೇರಿದಂತೆ ಸುಮಾರು 60ಕ್ಕೂ ವಿಧವಾದ ಒಂದು ಟೆಸ್ಟ್ ಗಳನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಈ ಎಲ್ಲ ಟೆಸ್ಟ್ ಗಳನ್ನು ಮಾಡಿ ಕ್ಲೀನ್ ಚೀಟ್, ಅಂದ್ರೆ ಮೊಟ್ಟೆಯಲ್ಲಿ ಯಾವುದೇ ರೀತಿಯಾದ ಅಪಾಯ ಇಲ್ಲ, ಯಾವುದೇ ರೀತಿಯಾದ ಕ್ಯಾನ್ಸರ್ ಕಾರಕ ಅಂಶ ಇಲ್ಲ ಅಂತ ಹೇಳಿ ಏನಾದ್ರು ರಿಸಲ್ಟ್ ಬಂದ್ರೆ ಮಾತ್ರ ಜನರಲ್ಲಿರುವಂತಹ ಒಂದು ಗೊಂದಲ ಕಡಿಮೆ ಆಗುತ್ತೆ. ಜೊತೆಗೆ ವ್ಯಾಪಾರಸ್ಥರಿಗೂ ಕೂಡ ಒಂದಿಷ್ಟು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ರಿಪೋರ್ಟ್ ಬರೋವರೆಗೂ ಕೂಡ ಈ ಗೊಂದಲ ಇದ್ದೇ ಇರುತ್ತೆ. ಹಾಗಾಗಿ ಇದ್ರ ಎಫೆಕ್ಟ್ ಈಗ ಬೇಕರಿ, ಕ್ಯಾಂಡಿಮೆಂಟ್ಸ್ ಜೊತೆಗೆ ಕೇಕ್ ಸೆಂಟರ್ಗಳ ಮೇಲೆ ಕೂಡ ಬಿದ್ದಿದೆ. ಬಿಸ್ನೆಸ್ ಸದ್ಯಕ್ಕೆ ಕಮ್ಮಿ ಆಗ್ತಾ ಇದೆ. ಒಂದು ವೇಳೆ ಈ ರಿಪೋರ್ಟ್ ಏನಾದರೂ ಬೇಗ ಬರಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮಗೆ ಇಯರ್ ಎಂಡ್ ಆಗುವಷ್ಟರಲ್ಲಿ ಬಿಸ್ನೆಸ್ ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಾಸ್ ಆಗುತ್ತೆ ಅಂತ ಒಂದು ಅಭಿಪ್ರಾಯವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.